ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮುಂಬೈ ಇಂಡಿಯನ್ಸ್ ಅವರು ಅವರ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ತಾನೆ ಇದ್ದಾರೆ, ಅಕ್ವೈರ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಎಲ್ಲ ಕಡೆ. ಇವಾಗ ಹೊಸ ಲೀಗ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ದ 100 ಲೀಗಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಫ್ರಾಂಚೈಸ್ನ ತಗೊಂಡಿದ್ದಾರೆ. ಅದು ಶೇರ್ಸ್ನ ಇನ್ವೆಸ್ಟ್ ಮಾಡಿದ್ದಾರೆ. 49% ಶೇರ್ಸ್ನ ಇನ್ವೆಸ್ಟ್ ಮಾಡಿದ್ದಾರೆ ಒಂದು ಫ್ರಾಂಚೈಸ್ನ ಮೇಲೆ. ಸೊ ಮುಂಬೈ ಇಂಡಿಯನ್ಸು ಇದುವರೆಗೂ 5 ಫ್ರಾಂಚೈಸ್ಗಳನ್ನ ಇಟ್ಕೊಂಡಿತ್ತು. IPL ಒಂದು, WPL ಒಂದು, ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಅವ್ರದ್ದು ಹೆಸರು ವಿಸ್ತಾರ ಮಾಡ್ಕೊಂಡ್ಬಿಟ್ಟಿದ್ರು ನೋಡಿ. ಇವಾಗ ಮುಂಬೈ ಇಂಡಿಯನ್ಸ್ ನ್ಯೂಯಾರ್ಕ್ ಅವ್ರದ್ದು, ಆಮೇಲೆ ಮುಂಬೈ ಇಂಡಿಯನ್ಸ್ ಕೇಪ್ ಟೌನು ಆ್ಯಂಡ್ ಮುಂಬೈ ಇಂಡಿಯನ್ಸ್ ಎಮಿರೇಟ್ಸ್. ಸೊ ಟೋಟಲ್ ಆಗಿ ತೊಗೊಂಡು ನೋಡ್ತಂದ್ರೆ 5 ಇತ್ತು. ಇವಾಗ ಈ ಫ್ರಾಂಚೈಸ್ ಕೂಡ ಆ್ಯಡ್ ಆನ್ ಆಗಿರೋದ್ರಿಂದ ಮುಂಬೈ ಇಂಡಿಯನ್ಸ್ 6 ಫ್ರಾಂಚೈಸ್ಗಳನ್ನ ತೊಗೊಂಡ್ರು ಲೆಕ್ಕ. ಇವ್ರದ್ದು 49% ಅಷ್ಟೇ ಶೇರ್ಸ್ ಇರೋದು. ಕಂಪ್ಲೀಟ್ ಇವ್ರದೇ ಶೇರ್ಸ್ ಏನು ಇಲ್ಲ ಈ ಒಂದು ಫ್ರಾಂಚೈಸ್ ಇಂದ 100 ಲೀಗಲ್ಲಿ. ಎಲ್ಲರೂ ಅಂದ್ಕೊಂಡಿದ್ದೇನು ಅಂತಂದರೆ ಮುಂಬೈ ಇಂಡಿಯನ್ಸ್ ಅವರು ಲಂಡನ್ ಸ್ಪಿರಿಟ್ಸ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಥರ ಅಪ್ಡೇಟ್ ಇದ್ದು 100 ಲೀಗಲ್ಲಿ. ಸೊ ಇವರಿಗೆ ಜಾಸ್ತಿ ಬಿಡ್ನ ಸಲ್ಲಿಸ್ಬೋದು. ಆ್ಯಂಡ್ CVC ಕ್ಯಾಪಿಟಲ್ಸು ಕೂಡ ನೋಡ್ತಾ ಇದ್ದಾರೆ. ಇನ್ನು ಸುಮಾರು ಟೀಮ್ಸ್ಗಳು ನೋಡ್ತಾ ಇದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸು ಕೂಡ ನೋಡ್ತಾ ಇದ್ದಾರೆ ಲಂಡನ್ ಸ್ಪಿರಿಟ್ಸಿಗೆ ಅಂತ ಎಲ್ಲ ಅಪ್ಡೇಟ್ ಇತ್ತು. ಬಟ್ ಇವಾಗ ಬರ್ತಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಅಫಿಷಿಯಲಿ ಕನ್ಫರ್ಮ್ ಆಗಿರೋದು ಮುಂಬೈ ಇಂಡಿಯನ್ಸ್ ಅವರು ಲಂಡನ್ ಸ್ಪಿರಿಟ್ಸ್ನ ತಗೊಂಡಿಲ್ಲ, ಆಲ್ ಇನ್ವಿನ್ಸಿಬಲ್ಸ್ ಫ್ರಾಂಚೈಸ್ನ ತಗೊಂಡಿದ್ದಾರೆ. ಮುಂಬೈ ಇಂಡಿಯನ್ಸು 49% ಆಫ್ ದ ಸ್ಟೇಕ್ನ ಇನ್ವೆಸ್ಟ್ ಮಾಡಿದ್ದಾರೆ. 51% ಆಫ್ ದ ಸ್ಟೇಕ್ನ ಬೇರೆಯವ್ರ ಹತ್ರ ಇತ್ತು. ECBನ ಇಲ್ಲಾಗೋರು 51% ಆಫ್ ದ ಸ್ಟೇಕ್ನ ಇಟ್ಕೋಬೇಕು ನೀವು ಅನ್ನೋ ಥರ ಹೇಳಿತ್ತು. 49% ಆಫ್ ದ ಸ್ಟೇಕ್ಸ್ನ ಬೇರೆಯವ್ರಿಗೆ ಕೊಡಬೇಕು ಅಂತ. ಆ್ಯಂಡ್ ಅದೇ ರೀತಿ ಇವಾಗ ಮಾಡಿದ್ದಾರೆ. ಓವರ್ ಆಲ್ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 123 ಮಿಲಿಯನ್ ಪೌಂಡ್ಸ್ ಅಂತ ಇವರು. 123 ಮಿಲಿಯನ್ ಪೌಂಡ್ಸು. ಸೊ ಕ್ರೋರ್ಸ್ಗಳೆಲ್ಲ ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೆ ಅಂತ. ಆ್ಯಂಡ್ ಇವ್ರು 49% ಆಫ್ ದ ಸ್ಟೇಕ್ಸ್ನ ಮಾತ್ರ ಇನ್ವೆಸ್ಟ್ ಮಾಡಿರೋದ್ರಿಂದ ಇಲ್ಲಿ MI ಅವರು ಕೊಡಬೇಕಾಗತ್ತೆ, ಅಂದರೆ ರಿಲಯನ್ಸ್ ಗ್ರೂಪ್ಸ್ ಅವರು ಕೊಡಬೇಕಾಗತ್ತೆ, ಇನ್ವೆಸ್ಟ್ ಮಾಡಬೇಕಾಗತ್ತೆ 60 ಮಿಲಿಯನ್ ಪೌಂಡ್ಸ್ನ. 123 ಮಿಲಿಯನ್ ಪೌಂಡ್ಸ್ ಇವರು ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ 49% ಆಫ್ ದ ಸ್ಟೇಕ್ಸ್ ಮಾತ್ರ ಇವರು ತೊಗೊಂಡಿರುವಂಥದ್ದು. ಅದರಿಂದ ಅರೌಂಡ್ 60 ಮಿಲಿಯನ್ ಪೌಂಡ್ಸ್ಗಳನ್ನ ಇವರು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಲಂಡನ್ ಸ್ಪಿರಿಟ್ಸು, ಮ್ಯಾಂಚೆಸ್ಟರು ಅವ್ರದ್ದು ಇವ್ರದ್ದು ಯಾರ್ದಾರ್ದು ಅಪ್ಡೇಟ್ಗಳೆಲ್ಲ ಇತ್ತು. ಇವ್ರು ತಗೊಂತಾರೆ ಅವ್ರು ತಗೊಂತಾರೆ ಅದು ಇದು ಅಂತೆಲ್ಲ. ಬಟ್ ಯಾವುದೇ IPL ಫ್ರಾಂಚೈಸಿಗಳು ಸೌಂಡ್ ಮಾಡ್ತಿಲ್ಲ. ಮುಂಬೈ ಇಂಡಿಯನ್ಸ್ ಅವ್ರು ಒಬ್ಬರನ್ನೇ ಸೌಂಡ್ ಮಾಡೋದು. ಮುಂಬೈ ಇಂಡಿಯನ್ಸ್ ಎಂಟ್ರಿ ಕೊಟ್ಟಿದೆ ಅಂತಂದರೆ ಗೊತ್ತಿತ್ತು ಮುಂಬೈ ಇಂಡಿಯನ್ಸ್ ಅವ್ರದ್ದು ಪಕ್ಕಾ ಫ್ರಾಂಚೈಸ್ನ ತಗೊಂತಾರೆ. ಎಂಟ್ರಿ ಕೊಟ್ಮೇಲೆ ಬಿಡೋದಿಲ್ಲ ಮುಂಬೈ ಇಂಡಿಯನ್ಸ್ ಅವರು. ಯಾಕಂದರೆ ಆ ಪಾರ್ಟಿ ದುಡ್ಡಿದೆ ಇವರು. ಏಷ್ಯಾದಲ್ಲಿ ಅತಿ ದೊಡ್ಡ ಶ್ರೀಮಂತ ಅಂಬಾನಿ ಇನ್ವೆಸ್ಟ್ ಮಾಡ್ತಾನೆ ಮಾಡಲ್ಲ ಹೇಳಿ, ಮಾಡ್ಬಿಟ್ಟು ತಗೊಂಡಿದ್ದಾನೆ. ಬೇರೆಯವ್ರಾದರೂ ಯೋಚನೆ ಮಾಡ್ತಾರೆ, ಇರೋ ಗುರು ಇಲ್ಲಿ ಇನ್ವೆಸ್ಟ್ ಮಾಡೋದು ಹೆಂಗೆ, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಇಲ್ಲ ಗುರು ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಅಂತ. ಬಟ್ ಅಂಬಾನಿ ಹತ್ರ ಬೇಜಾನ್ ಕೊಳಿತಾ ಇದೆಯಲ್ಲ, ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಎಲ್ಲ ಕಡೆನೂ ಒಂದು ಸ್ವಲ್ಪ ಅಕ್ವೈರ್ ಮಾಡ್ಕೊಳ್ಳೋಣ ಅಂತ ಇನ್ವೆಸ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ IPLನ ಒಂದು ಫ್ರಾಂಚೈಸಿ ಹೋಗ್ಬಿಟ್ಟು ಅಲ್ಲಿ 100 ಲೀಗಲ್ಲೂ ಕೂಡ ಫ್ರಾಂಚೈಸ್ನ ತಗೊಂಡಿದೆಯಲ್ಲ, ಇದು ಖುಷಿ ಪಡಬೇಕು. ಇನ್ನೂ ಹಲವಾರು ಟೀಮ್ಸ್ದು ಅಪ್ಡೇಟು ಬರೋದಿದೆ. ಸನ್ರೈಸ್ ಹೈದರಾಬಾದು, ಡೆಲ್ಲಿ ಕ್ಯಾಪಿಟಲ್ಸು, ಲಕ್ನೋ ಸೂಪರ್ ಜೈಂಟ್ಸು, ಆಮೇಲೆ ಗುಜರಾತ್ ಟೈಟನ್ಸು. ಸೊ ಈ ಫ್ರಾಂಚೈಸ್ ಎಲ್ಲ ಸ್ವಲ್ಪ ಸೌಂಡ್ ಆಗ್ತಾ ಇತ್ತು, ಇಲ್ಲ ಇವರು ಬಿಡ್ ಸಲ್ಲಿಸ್ಬೋದು ಫೈನಲ್ ಬಿಡ್ನ ಅಂತ. ಬಟ್ ಅದೇನಾಗಿದೆ ಅಂತ ಗೊತ್ತಿಲ್ಲ, ಅದ್ರ ರಿಲೇಟೆಡ್ ಯಾವುದೋ ಅಪ್ಡೇಟ್ ಇಲ್ಲ. ಒಟ್ಟಿನಲ್ಲಿ ಅಫಿಷಿಯಲಿ ಕನ್ಫರ್ಮ್ ಆಗಿರೋದು ಒಂದೇ, ಓಲ್ ಫ್ರಾಂಚೈಸ್ನ ಮುಂಬೈ ಇಂಡಿಯನ್ಸ್ ತಗೊಂಡಿದ್ರೆ ಅಂತ. ನಿಮಗೇನು ಅನ್ನಿಸ್ತಿದೆ ಮಗ? ಇವರೆಲ್ಲ ಕಡೆನೂ ಹೋಗ್ಬಿಟ್ಟು ಅಕ್ವೈರ್ ಮಾಡ್ಕೊಂತಿದ್ರಲ್ಲ ಮುಂಬೈ ಇಂಡಿಯನ್ಸ್ ಅವರು, ಎಲ್ಲ ಕಡೆ ನಮ್ಮದೇ ಇರಬೇಕು, ನಮ್ಮದೇ ಬೇಕು, ನಮಗೆ ಬೇಕು ಅಂತ. ಈ ಕಡೆ WPLದು ತೊಗೊಂಡ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಫ್ರಾಂಚೈಸ್ಗಳೂ ನೋಡಿ. ಇವಾಗ ಲಕ್ನೋ ಸೂಪರ್ ಜೈಂಟ್ಸ್ನ ತಗೊಳ್ಳಿ ಫಾರ್ ದಟ್ ಮ್ಯಾಟರ್ ಎಕ್ಸಾಂಪಲು. ಸೌತ್ ಆಫ್ರಿಕನ್ ಲೀಗಲ್ಲಿ ಅವ್ರು ಹೋಗ್ಬಿಟ್ಟು ಫ್ರಾಂಚೈಸ್ನ ತಗೊಂಡ್ರು. ಅವ್ರು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಾಗಲಿಲ್ಲ. ಚೆನ್ನೈ ಸೂಪರ್ ಕಿಂಗ್ಸು ಅಷ್ಟೇ ಅಲ್ಲೋಗಿ ಫ್ರಾಂಚೈಸ್ ತಗೊಂಡ್ರು. ಅವರೇ ಹೇಳಿದ್ರು ನಾವು ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅಲ್ಲಿ ಫ್ರಾಂಚೈಸ್ಗಳನ್ನ ತೊಗೊಂಡಿದ್ರಿಂದ ಅಂತ. ಇವ್ರು ಯಾವ ಪಾರ್ಟಿ ಮಡಗಿದ್ದಾರೆ ಗುರು ದುಡ್ಡು ಅಂತ ಅನಿಸ್ಬಿಡುತ್ತೆ. ಎಲ್ಲ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಮುಂಬೈ ಇಂಡಿಯನ್ಸ್ ಅವರು. ಈ ಕಡೆ ಒಂದು ಬಿಟ್ಟಿಲ್ಲ ಗುರು, ಎಲ್ಲ ಪಟ ನಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಮುಂಬೈ ಇಂಡಿಯನ್ಸ್ ತಗೊಂಡಿರೋದು. ಬಾ.